ಭಾರತ ದೇಶದಾಗೂ ಸಹಿತ ಎಂತೆಂಥ ಮುಸಲ್ಮಾನ ಯುವತಿಯರದಾರ ಗೊತ್ತೈತೇನ್ರಿ ನಿಮ್ಗೆ? ಇತಿಹಾಸಗಳನ್ನು ಹೇಳಲಕ್ಕ ಈ ನಂಬರ್ 1 ಚಾನಲ್ ಯಾವಾಗೂ ಮುಂದೈತಿ. ಭಾರತ ದೇಶದಲ್ಲಿ ಒಂದು ಮುಸ್ಲಿಂ ಯುವತಿ PhD ಮಾಡ್ತಾಳೆ. PhD ಅಂದ ತಕ್ಷಣ ನೀವು ಅಂತಿರ ಬಗ್ಗೆ ಏನು ಬಿಡೋ ಕಾಕ, ಎಲ್ಲ ಕಡೆ PhD ಮಾಡಾಕತ್ತಾರ, ಅದೇನು ಮಹಾ ಸಾಧನೆ ಬಿಡು ಅಂಥೇಳಿ. ಆದರೆ ಈ ನಜ್ಮಾ ಪರ್ವೀನ್ ಉತ್ತರ ಪ್ರದೇಶದ ಹೆಣ್ಮಗಳು, ಇದೇ ಮೋದಿಯವರ ಕ್ಷೇತ್ರದಲ್ಲಿ ವಾರಣಾಸಿಯಲ್ಲಿ ಹುಟ್ಟಿದವಳು. ಏನು PhD ಮಾಡೋ ಸಲುವಾಗಿ ಏನು ಸಂಶೋಧನೆ ಮಾಡ್ತಾಳೆ ನೋಡ್ರಿ. 20 ಗ್ರಂಥಗಳನ್ನು ಹಿಂದಿಯಲ್ಲಿ, 79 ಪಠ್ಯಗಳನ್ನು ಇಂಗ್ಲೀಷಿನಲ್ಲಿ ಅಧ್ಯಯನ ಮಾಡಿ ಇವತ್ತು ನರೇಂದ್ರ ಮೋದಿ ಭಾರತದ ಮೆಗಾಸ್ಟಾರ್ ಅಂಥೇಳಿ ಒಂದು ಪ್ರಬಂಧವನ್ನು ಮಂಡನೆ ಮಾಡಿ ಇದೇ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ನಜ್ಮಾ ಪರ್ವೀನ್ಗೆ PhD ಕೊಡ್ತಾರ, ಬಂಗಾರದ ಪದಕ ಕೊಡ್ತಾರ. ಹಾಗಾದ್ರೆ ನರೇಂದ್ರ ಮೋದಿ ಏನು ಮಾಡ್ಯಾರ? ನರೇಂದ್ರ ಮೋದಿಯ ಇತಿಹಾಸ ಏನು? ನರೇಂದ್ರ ಮೋದಿಯ ಸಾಧನೆ ಏನು? ನರೇಂದ್ರ ಮೋದಿ ಭಾರತಕ್ಕೆ ಕೊಟ್ಟಂಥ ಕೊಡುಗೆ ಏನು? ನರೇಂದ್ರ ಮೋದಿ ಭ್ರಷ್ಟರಹಿತ ವ್ಯಕ್ತಿ. ನರೇಂದ್ರ ಮೋದಿ ಯಾವಾಗಲೂ ಕಳಂಕರಹಿತ ವ್ಯಕ್ತಿ. ನರೇಂದ್ರ ಮೋದಿ ಅಕ್ಕಪಕ್ಕದಲ್ಲಿ ಇರುವವರು ಮಾತ್ರ ಡೇಂಜರ್. ಹಾಗಾದ್ರೆ ನರೇಂದ್ರ ಮೋದಿ ಬಗ್ಗೆ ಮೆಗಾಸ್ಟಾರ್ ಒಂದು PhD ಮಂಡನೆ ಮಾಡಿ ನಜ್ಮಾ ಪರ್ವೀನ್ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದಿಂದ PhD ಪ್ರದಾನ ಮಾಡಿ ಸತತವಾಗಿ ಗೋಲ್ಡ್ ಮೆಡಲ್ ತೆಗೆದುಕೊಂಡು ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಯುವತಿ ಎಂದು ಇತಿಹಾಸದ ದಾಖಲೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಂಥ ಇದೇ ನಜ್ಮಾ ಪರ್ವೀನ್ಗೊಂದು ಸ್ಪೆಷಲ್ ಲೈಕ್ ಕೊಡ್ಬೇಕಲ್ರಿ. ಯಾವ ರೀತಿ ಆಡಳಿತ ಮಾಡಿದರು ನರೇಂದ್ರ ಮೋದಿ, ಯಾವ ರೀತಿ ಸುಧಾರಣೆಗಳನ್ನು ತಂದರು, ಯಾವ ರೀತಿ ಮೇಕ್ ಇನ್ ಇಂಡಿಯಾ ಮಾಡಿದರು, ಯಾವ ರೀತಿ ಸ್ವಚ್ಛ ಭಾರತ ಬಗ್ಗೆ ಹೋರಾಟ ಮಾಡಿದರು, ಎಷ್ಟೊಂದು ಕಾಯಕಲ್ಪಗಳನ್ನು ಅನುಷ್ಠಾನ ತೆಗೆದುಕೊಳ್ಳುವಲ್ಲಿ ಈ ನರೇಂದ್ರ ಮೋದಿ ಪ್ರಯತ್ನ ಪಟ್ಟರು. ಆದರೆ ಅವರ ಭ್ರಷ್ಟ ಮಂತ್ರಿಗಳು ಸಾಥ್ ಕೊಡಲಿಲ್ಲ. ಅನೇಕ ವಿವಾದಗಳನ್ನು ಮಾಡಿ ಅಧಿಕಾರ ಕಳೆದುಕೊಂಡರು. ಇದೇ ನರೇಂದ್ರ ಮೋದಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಆಯ್ತು, ಇನ್ಫೆಕ್ಷನ್ ಆಯ್ತು. ಆ ಇನ್ಫೆಕ್ಷನ್ನಿಂದ ಹೊರಗೆ ಬರಬೇಕಾದ್ರೆ ಇವತ್ತು ಒಂದೊಂದು ರಾಜ್ಯ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಆದರೆ ನರೇಂದ್ರ ಮೋದಿ ಅಂತ ಇಚ್ಛಾಶಕ್ತಿ ಉಳ್ಳಂಥ ಭಾರತೀಯ ಜನತಾ ಪಕ್ಷದಲ್ಲಿ RSS ಗರಡಿಯಲ್ಲಿ ಪಳಗಿದಂಥ ಏಕೈಕ ವಿವಾದರಹಿತ ವ್ಯಕ್ತಿ ಅಂದರೆ ನರೇಂದ್ರ ದಾಮೋದರ್ ಮೋದಿಜಿ. ನರೇಂದ್ರ ಮೋದಿ 2014 ಮೊಟ್ಟ ಮೊದಲ ಲೋಕಸಭಾ ಪ್ರವೇಶ ಮಾಡ್ತಾರೆ. ಇತಿಹಾಸದ ದಾಖಲೆಗಳನ್ನ ತೆಗೆದು ನೋಡ್ರಿ. ಒಂದೇ ಸಾರಿ ಸಂಸತ್ ಸದಸ್ಯ ಆದ ತಕ್ಷಣ ನೇರವಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಹೋಗ್ತಾರಂದ್ರೆ ಇದು ಒಂದು ದಾಖಲೆ ಅಲ್ರಿ. ಎಷ್ಟೋ ಸಂಸದರು ಮಂತ್ರಿಗಳಾಗ್ತಾರೆ, ಎಷ್ಟೋ ಸಂಸದರು 4-5 ಸಾರಿಯಾಗಿ ಹಂಗೆ ಕುಂಡ್ತಾರೆ. ಆದರೆ 2014 ಚುನಾವಣೆಯಲ್ಲಿ ಲೋಕಸಭೆ ಪ್ರವೇಶ ಮಾಡಿದ ತಕ್ಷಣ ಮೊಟ್ಟ ಮೊದಲ ಸಂಸದ ಆದಂಥ ಇದೇ ದಾಖಲೆ ಬರೆದಂಥ ಇದೇ ನರೇಂದ್ರ ಮೋದಿ ಬಗ್ಗೆ ನಜ್ಮಾ ಪರ್ವೀನ್ ಒಂದು ಮೆಗಾಸ್ಟಾರ್ ಇಂಡಿಯಾ ನರೇಂದ್ರ ಮೋದಿ ಬಗ್ಗೆ ಒಂದು ಪ್ರಬಂಧ ಬರೆದು ಒಂದು ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ PhD ಮಂಡನೆ ಮಾಡಿ PhD ತಗೋತಾಳಂದ್ರೆ ಒಂದು ಗಮನಾರ್ಹ ವಿಷಯ ಅಲ್ರಿ. ಯಾವಾಗಲೂ ಮುಸಲ್ಮಾನರ ವಿರೋಧಿ ಮೋದಿ ಅಂತಿದ್ರು. ಮೋದಿ ಮುಸಲ್ಮಾನರ ವಿರೋಧಿ ಅಲ್ಲ. ಮೋದಿ ಜೊತೆ ಇರುವವರು ಇಲ್ಲ ಸಲ್ಲದ ಬೆಂಕಿ ಮಾತನಾಡಿ ಮೋದಿಗೆ ಡ್ಯಾಮೇಜ್ ತಂದಿದ್ದು ಇದು ಬರುವ ಲೋಕಸಭೆ 2024ರಲ್ಲಿ. ಅದರ ಪರಿಣಾಮ ಮಾತ್ರ ನರೇಂದ್ರ ಮೋದಿ ಹೊರಬೇಕಾಕೈತಿ. ಯಾಕಂದ್ರೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟರು ಮೋದಿಯವರು, ಅದನ್ನು ಅನುಷ್ಠಾನಗೊಳಿಸಲಿಲ್ಲ. ದರೋಡೆಗೆ ಹೇಳಿದರು, ಎಷ್ಟೋ ಭ್ರಷ್ಟಾಚಾರ ಕೆಲಸಗಳಲ್ಲಿ ತೊಡಗಿದರು, ಅನೇಕ ವಾಮ ಮಾರ್ಗಗಳಿಂದ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದರು. ಕೇಂದ್ರ ಮಂತ್ರಿಗಳು ಸಾವಿರಾರು ಎಕರೆ ಜಮೀನುಗಳನ್ನು ಭೂಕಬಳನ ಮಾಡಿದರು. ಅನೇಕ ಭ್ರಷ್ಟಾಚಾರದ ಹಣ ಕೋಟ್ಯಾಂತರ ರೂಪಾಯಿ ಇವರ ಮನೆಗಳಲ್ಲಿ ಸಿಕ್ಕಿತು. ಆದರೂ ಸಹಿತ ತುಟಿ ಪಿಟಕ ಅನ್ನಲಿಲ್ಲ ನರೇಂದ್ರ ಮೋದಿ. ಎಲ್ಲವೂ ಕಾಲ ನಿರ್ಣಯಿಸ್ತೈತಿ ಅಂತಾರ. 2024ರಲ್ಲಿ ಸ್ವಚ್ಛ ಮತ್ತು ದಕ್ಷ ಆಡಳಿತ ಸಲುವಾಗಿ ಯಾವ ರೀತಿ ಪರಿಣಾಮಕಾರಿ ತಂತ್ರಗಳನ್ನ ಹೆಣಿತಾರೆ ಇನ್ನು ಮೋದಿ ಅವರನ್ನು ನೋಡ್ಬೇಕಲ್ರಿ. ಹಾಗಾದ್ರೆ ನಜ್ಮಾ ಪರ್ವೀನ್ ಮೆಗಾಸ್ಟಾರ್ ಇಂಡಿಯಾ ನರೇಂದ್ರ ಮೋದಿ ಬಗ್ಗೆ ಒಂದು ಪ್ರಬಂಧ ಮಂಡನೆ ಮಾಡಿ PhD ತೆಗೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ವಿದ್ಯಾರ್ಥಿನಿ ಅಂದರೆ ಅವಳೇ ನಜ್ಮಾ ಪರ್ವೀನ್. ಹಾಗಾದ್ರೆ ಖಡಕ್ ಜವಾರಿ ಕಾಕಣ ಸುದ್ದಿ ನೋಡಿದ ತಕ್ಷಣ ನಜ್ಮಾ ಪರ್ವೀನ್ಗೊಂದು ಲೈಕ್ ಮತ್ತು ಶೇರ್ ಮಾಡ್ತೀರಿ. ಆ ಲೈಕ್ ಶೇರ್ ಮಾಡಿದ ತಕ್ಷಣ ಅದು ನಜ್ಮಾ ಪರ್ವೀನ್ಗೆ ಮುಡ್ತೈತ್ರಿ. ಆಮೇಲೆ ನರೇಂದ್ರ ಮೋದಿ ನೋಡ್ತಾರೆ, ನನ್ನ ಬಗ್ಗೆ ಒಂದು ಮುಸಲ್ಮಾನ ಯುವತಿ ಇಷ್ಟೊಂದು ಅಧ್ಯಯನ ಮಾಡಿ ಒಂದು PhD ಮಂಡನೆ ಮಾಡಿ ಒಂದು ಪದವಿ ತಗೋತಾಳ, ನಾ ಮಾಡಿದ ಸಾಧನೆಯ ಜ್ವಲಂತ ಸಾಕ್ಷಿ ಅವಳೇ ನಜ್ಮಾ ಪರ್ವೀನ್ ಅಂತಾಳ. ಹಾಗಾದ್ರೆ ಮುಸ್ಲಿಂ ವಿರೋಧಿ ಯಾರು?
ಏನು ಅನಿಸಿಕೆ ಅದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಕಡಕ ಸುದ್ದಿಯೋಂಗ ಬರ್ತಾನ ಕಾका, ನಮಸ್ಕಾರ. अपने जो शोध कार्य है उसमें पूरा उसको 5 अध्याय में उसका अध्यायीकरण किया है। पहला है कि उसमें 1947 से लेकर के 2014 तक की राजनीतिक दृष्टिकोण के बारे में उसने पूरा लिखा है। और दूसरे अध्याय मैंने नरेंद्र मोदी जी के जीवन के बारे में और उनके मुख्यमंत्री का जो कार्यकाल था उसके बारे में लिखा है। तीसरे अध्याय में मैंने उनका जो राष्ट्रीय राजनीति में उनका उदय था उसके बारे में और उनका जो भाषणों का संकलन था उसके बारे में लिखा है। चौथे अध्याय में मैंने उनका करिश्माई नेतृत्व के बारे में लिखा है। प्रधानमंत्री जी यहाँ पे सांसद बनने के लिए आए थे और उन लोगों से उनकी मुलाकात हुई। कुछ मैंने उसमें भी जिक्र किया है अपने थीसिस में कि कुछ पत्रकार भी उनसे मिले, तो जो पत्रकारों का जिनका सवाल जवाब था, पत्रकारों ने उनसे पूछा कि आप यहाँ कैसे आए और क्यों आप यहाँ से चुनाव लड़ना चाहते हैं, तो उनका बड़ा ही सीधा और सरल जवाब था। उन्होंने कहा कि मैं यहाँ आया नहीं बल्कि मुझे खुद माँ गंगा ने बुलाया है। तो उनका जो भाषा शैली है और जो उनका जो सरलीकरण है, ये सब भी मैंने अपने थीसिस में लिखा है कि कैसे वो बनारस से प्रभावित होकर के यहीं के सांसद बने।